ಬ್ರೇಕ್ ನಂತರ ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಸ್ಥಳೀಯ ಸಂಸ್ಥಾ ಚುನಾವಣಾ ಕಣ ರಂಗೇರ್ತಾ ಇದೆ. ಇವತ್ತು ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನ ಆಗಿತ್ತು. ಹೀಗಾಗಿ ಬಂಡಾಯ ಅಭ್ಯರ್ಥಿಗಳ ಮನವೊಲಿಸೋದಕ್ಕೆ ರಾಜಕೀಯ ಪಕ್ಷಗಳು ನಾಯಕರು ಹರಸಾಹಸ ಪಟ್ಟರು. ಬನ್ನಿ ಹಾಗಾದರೆ ಎಲ್ಲೆಲ್ಲಿ ಏನೇನು ನಡೀತು ನೋಡೋಣ. ಸ್ಥಳೀಯ ಸಂಸ್ಥೆ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ಈ ನಡುವೆ ಬಿಎಸ್ಆರ್ ಕಾಂಗ್ರೆಸ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ದಾಖಲಾಗಿದೆ. ಮನೆಯ ಮೇಲೆ ಪಕ್ಷದ ಹೆಸರನ್ನು ಬರೆದ ಹಿನ್ನೆಲೆಯಲ್ಲಿ ಬಿಎಸ್ಆರ್ ಪಕ್ಷದ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಳ್ಳಾರಿಯ ಗಾಂಧಿನಗರದ ಕೆಎಚ್ಬಿ ಕಾಲೋನಿಯಲ್ಲಿ ಇದೇ 25ರಂದು ಮನೆಗಳ ಗೋಡೆಗಳಿಗೆ ಮತದಾರರ ಸಂಖ್ಯೆ ಮತ್ತು ಪಕ್ಷದ ಹೆಸರನ್ನು ಬಿಎಸ್ಆರ್ ಪಾರ್ಟಿಯವರು ಬರೆದಿದ್ದರು. ಇದರಿಂದ ಈ ಮತಗಳು ತಮ್ಮವು ಎನ್ನುವ ಸಂದೇಶವನ್ನು ವಿರೋಧ ಪಕ್ಷದವರಿಗೆ ಸಾರುವ ನಿಟ್ಟಿನಲ್ಲಿ ಈ ರೀತಿ ಬರೆಸಲಾಗಿತ್ತು. ಆದರೆ ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಎಂದು ಪರಿಗಣಿಸಿದ ಚುನಾವಣಾ ಅಧಿಕಾರಿಗಳು ಮನೆಯ ಮೇಲೆ ಬರೆದಿರುವ ಹೆಸರನ್ನು ಸುಣ್ಣದ ಮೂಲಕ ಅಳಿಸಿದ್ದಾರೆ. ಜೊತೆಗೆ ಗಾಂಧಿನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇತ್ತ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಕಣ ಕೂಡ ಬಿಸಿ ಏರತೊಡಗಿದೆ. ಅಭ್ಯರ್ಥಿಗಳು ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸುತ್ತಿದ್ದಾರೆ. ಪ್ರಬಲ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಪೈಪೋಟಿ ಎದುರಾಗಿದ್ದು ಬಲಾಢ್ಯ ನಾಯಕರು ಗೆಲುವಿಗಾಗಿ ತೀವ್ರ ಪ್ರಯತ್ನ ನಡೆಸಿದ್ದಾರೆ. ಇದೇ ವೇಳೆ ಇವತ್ತು ನಾಮಪತ್ರ ಹಿಂತೆಗೆದುಕೊಳ್ಳಲು ಕಡೆ ದಿನವಾಗಿದ್ದರಿಂದ ಬಂಡಾಯ ಅಭ್ಯರ್ಥಿಗಳನ್ನು ಕಣದಿಂದ ಹಿಂದೆ ಸರಿಯುವಂತೆ ಮಾಡಲು ಭಾರೀ ಕಸರತ್ತು ನಡೆಯಿತು. ಇನ್ನು ರಾಯಚೂರು ಜಿಲ್ಲೆಯ 2 ನಗರಸಭೆ, 3 ಪುರಸಭೆ ಹಾಗೂ 1 ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆಯುತ್ತಿದೆ. 154 ಸ್ಥಾನಗಳಿಗೆ ಬರೋಬ್ಬರಿ 1000 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಟಿಕೆಟ್ ಸಿಗದವರು ಬಂಡಾಯವೆದ್ದಿದ್ದು ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ಪಕ್ಷಗಳಿಗೆ ಬಂಡಾಯಗಾರರು ತಲೆನೋವಾಗಿದ್ದಾರೆ. ಇನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ಜೋರಾಗಿದೆ. ಮತದಾರರನ್ನು ಒಲಿಸಿಕೊಳ್ಳಲು ಗುಂಡು ತುಂಡಿನ ಆಫರ್ ನೀಡಲಾಗುತ್ತಿದೆ. ಹೋಟೆಲ್ ಬಾರ್ಗಳಲ್ಲಿ ನಡೆಯುವ ಪಾರ್ಟಿಗಳಲ್ಲಿ ಪಾಲ್ಗೊಳ್ಳಲು ಮತದಾರರಿಗೆ ಟೋಕನ್ ನೀಡಲಾಗುತ್ತದೆ. ಇವತ್ತು ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದ್ದರಿಂದ ಎಲ್ಲೆಡೆ ರಾಜಕೀಯ ಚಟುವಟಿಕೆ ಜೋರಾಗಿತ್ತು. ಬಂಡಾಯಗಾರರ ಮನವೊಲಿಕೆಗೆ ಭಾರೀ ಕಸರತ್ತು ನಡೆಯಿತು. ಜತೆಗೆ ಅಭ್ಯರ್ಥಿಗಳು ಮತದಾರರನ್ನು ಒಲಿಸಿಕೊಳ್ಳಲು ನಾನಾ ತಂತ್ರ ನಡೆಸುತ್ತಿದ್ದು ನಾನಾ ಆಮಿಷಗಳನ್ನು ಒಡ್ಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಜಗದೀಶ್ ಶೆಟ್ಟರ್ ನಮ್ಮ ಮುಖ್ಯಮಂತ್ರಿ. ಅವರು ಸಿಎಂ ಆಗಿರೋದು ಇಡೀ ರಾಜ್ಯಕ್ಕ ಅಥವಾ ಹುಬ್ಬಳ್ಳಿಗಷ್ಟೇನಾ? ಯಾಕೆ ಈ ಪ್ರಶ್ನೆ ಅಂತೀರಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ಗುಡ್ ಈವ್ನಿಂಗ್ ಕರ್ನಾಟಕವನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸರಾಸರಿ ವಾರಕ್ಕೆರಡು ಬಾರಿ ತವರಿಗೆ ಬರ್ತಾರೆ ಸಿಎಂ. ಪೊಲೀಸರ ನಿಯೋಜನೆಯೇ ದೊಡ್ಡ ತಲೆಬಿಸಿ. ಶೆಟ್ಟರ್ಗೆ ರಾಜಧಾನಿ ಬೆಂಗಳೂರೋ ಹುಬ್ಬಳ್ಳಿಗೋ? ಶೆಟ್ಟರ್ ಸಿಎಂ ಆಗಿರೋದು ಹುಬ್ಬಳ್ಳಿಗೋ ಕರ್ನಾಟಕಕ್ಕೋ? ಎಷ್ಟಂದ್ರೂ ಹುಟ್ಟಿ ಬೆಳೆದ ಊರು, ತವರಿನ ಪ್ರೇಮ ಇರಬೇಕಾದದ್ದು ಸ್ವಾಭಾವಿಕ. ಆದರೆ ಇಷ್ಟೊಂದು ಪ್ರೀತಿ ಇದ್ರೆ ಹೇಗೆ? ಹೌದು, ಇಲ್ಲಿ ಹೇಳ್ತಿರೋದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಗ್ಗೆ. ಯಾಕಂದರೆ ಅವರು ಮುಖ್ಯಮಂತ್ರಿ ಆದ ಬಳಿಕ ಸರಾಸರಿ ವಾರಕ್ಕೆರಡು ಬಾರಿ ಹುಬ್ಬಳ್ಳಿಗೆ ಬಂದು ಹೋಗಿದ್ದಾರೆ. ಆದರೆ ಶೆಟ್ಟರ್ ಅವರ ಈ ಓಡಾಟದಿಂದ ತಲೆಬಿಸಿ ಅನುಭವಿಸ್ತಾ ಇರೋರು ಮಾತ್ರ ಪೊಲೀಸರು. ಶೆಟ್ಟರ್ ಅವರ ಹುಬ್ಬಳ್ಳಿ ಪ್ರೀತಿ ಬಗೆಗಿನ ಅಂಕಿ ಅಂಶಗಳನ್ನೇ ನೋಡ್ತಾ ಹೋದರೆ ಸಿಎಂ ಶೆಟ್ಟರ್ ಮುಖ್ಯಮಂತ್ರಿಯಾಗಿ 226 ದಿನ ಕಳೆದಿದೆ. ಇಷ್ಟು ದಿನದಲ್ಲಿ ಶೆಟ್ಟರ್ ಹುಬ್ಬಳ್ಳಿಗೆ ಬಂದಿದ್ದು ಬರೋಬ್ಬರಿ 56 ಸಲ. ಅಂದರೆ ಸರಾಸರಿ ಲೆಕ್ಕ ಹಾಕಿದ್ರೆ 4 ದಿನಕ್ಕೊಮ್ಮೆ ಹುಬ್ಬಳ್ಳಿಗೆ ಬಂದಂತಾಗಿದೆ ಸಿಎಂ ಶೆಟ್ಟರ್. ಈ ಪೈಕಿ ಅವರು 26 ದಿನ ಹುಬ್ಬಳ್ಳಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇಷ್ಟು ಸಾಲದು ಎಂಬಂತೆ ಡಿಸೆಂಬರ್ ತಿಂಗಳಲ್ಲೇ 12 ದಿನ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಮಾಡಿದ್ದಾರೆ. ಇವರಿಗೆ 15 ಸಲ ಪತ್ನಿ ಶೀಲಾ ಶೆಟ್ಟರ್ ಸಾಥ್ ನೀಡಿದ್ದಾರೆ. ಇದನ್ನು ಹೊರತಾಗಿ ನೋಡೋದಾದರೆ ಅವಳಿ ನಗರದಲ್ಲಿ ಇರೋದು ಕೇವಲ 150 ಟ್ರಾಫಿಕ್ ಪೊಲೀಸರು. ಶೆಟ್ಟರ್ ಬಂದರೆ ವಿಮಾನ ನಿಲ್ದಾಣದಿಂದ ಬದಾಮಿ ನಗರದಲ್ಲಿರುವ ಅವರ ನಿವಾಸದವರೆಗೆ ಪೊಲೀಸರನ್ನು ನಿಯೋಜಿಸಲಾಗುತ್ತೆ. 50 ಸ್ಥಳಗಳಲ್ಲಿ 50 ಟ್ರಾಫಿಕ್ ಪೇದೆಗಳನ್ನು ನಿಲ್ಲಿಸಲಾಗುತ್ತೆ. ಅಲ್ಲದೆ ಮುಖ್ಯಮಂತ್ರಿಗಳ ಭದ್ರತೆಗೆ 100 ಜನ ಸಿವಿಲ್ ಪೊಲೀಸರನ್ನು ನಿಯೋಜಿಸಲಾಗುತ್ತೆ. ಇಷ್ಟಲ್ಲದೆ ಜಿಲ್ಲೆಯಲ್ಲಿ ಪ್ರವಾಸ ಇದ್ದಾಗ 150 ಸ್ಥಳಗಳಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಸಿಎಂ ಶೆಟ್ಟರ್ ಅಷ್ಟೇ ಅಲ್ಲ, ಪದೇ ಪದೇ ಹುಬ್ಬಳ್ಳಿಗೆ ಬರುವ ಸಿಎಂ ಸಂಸದೀಯ ಕಾರ್ಯದರ್ಶಿ ಶಂಕರ್ ಪಟೇಲ್ ಮುನೇನಕೊಪ್ಪಗೂ ಭದ್ರತೆ ನೀಡಬೇಕಾಗಿದೆ. ಅದರಲ್ಲೂ ವಿಐಪಿಗಳು ಹಗಲು ರಾತ್ರಿ ಎನ್ನದೇ ಯಾವ ಹೊತ್ತಿನಲ್ಲಿ ಬಂದರೂ ಭದ್ರತೆ ನೀಡಲೇಬೇಕು. ಹಾಗಾಗಿ ಪೊಲೀಸರ ಪಾಡು ದೇವರಿಗೆ ಪ್ರೀತಿ. ಈಗ ಹುಬ್ಬಳ್ಳಿಯ ಪೊಲೀಸ್ ವ್ಯವಸ್ಥೆ ಏನಿದೆ ಅದು ಸುಮಾರು ಒಂದು 10 ವರ್ಷದ ಹಿಂದಿನ ಹುಬ್ಬಳ್ಳಿಗೆ ಸಹಿಯಾಗಿತ್ತೇನೋ ಅನ್ನಿಸ್ತದೆ.
ಯಾವ ಮಟ್ಟದಲ್ಲಿ ಹುಬ್ಬಳ್ಳಿ ಬೆಳೀತಾ ಇದೆ, ಯಾವ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮಗಳಾಗ್ತವೆ, ಯಾವ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ಅನೇಕ ರೀತಿಯ ಜಟಿಲ ಸಮಸ್ಯೆಗಳಿದ್ದಾವೆ, ಅದನ್ನು ಸೂಕ್ತ ರೀತಿಯಲ್ಲಿ ನಿಭಾಯಿಸ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಇವರಿಗೆ ಭದ್ರತೆ ನೀಡ್ತಾ ಇದ್ರೆ ನಮ್ಮ ಗತಿ ಏನು? ನಮಗೆಲ್ಲ ಭದ್ರತೆ ಕೊಡೋರು ಯಾರು ಅಂತಿದ್ದಾರೆ ಸ್ಥಳೀಯ ಜನರು. ಶಾಲೆ ಕಾಲೇಜ್ ಹೋಗ್ಬೇಕಂದ್ರೆ ಅಥವಾ ಹಾಸ್ಪಿಟಲ್ ಹೋಗ್ಬೇಕಂದ್ರೆ CM ಬರ್ತಾರೆ. ಸುಮಾರು 50% ಅವ್ರು ತಮ್ಮ ಆಡಳಿತದಲ್ಲಿ ಹುಬ್ಳಿ ಧಾರವಾಡ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ಕೊಂಡು ಹುಬ್ಳಿ ಧಾರವಾಡ ಕಳೆದಿದ್ದಾರೆ. ಇವತ್ತು ಪೊಲೀಸ್ ಆಗಲಿ ಜನಸಾಮಾನ್ಯರಿಗೆ ಇವರು ಬಂದು ಆ ಗೂಟದ ಕಾರು, ಎಸ್ಕಾಟು ಮತ್ತು ಈ ಎಲ್ಲ ಐಷಾರಾಮಿ ನಡುಕ ಜನ ಹಿಡಿ ಶಾಪ್ ಆಗ್ತಾ ಇದ್ದಾರೆ. ಈಗಾದರೂ ಇಳಿದು ಕೆಲವು ದಿನ ಲಾಸ್ಟಿಗೆ ಯಾರ ಎಸ್ಕಾಟ್ ಇಲ್ಲದೆ ನಮ್ಮ ಭಾಗದ MLA ಆಗಿ ಅಡ್ಡಾಡುವಂಥ ಆಶೆ ನಮ್ಮ ಹುಬ್ಳಿ ಧಾರವಾಡ ನಾಗರಿಕರಾಗಿದೆ. ಶೆಟ್ಟರ್ ಈ ಪರಿ ಹುಬ್ಬಳ್ಳಿಗೆ ಓಡಾಡೋದು ನೋಡಿದ್ರೆ ರಾಜ್ಯದ ರಾಜಧಾನಿ ಬೆಂಗಳೂರ ಅಥವಾ ಹುಬ್ಬಳ್ಳಿನ? ಶೆಟ್ಟರ್ CM ಆಗಿರೋದು ಹುಬ್ಬಳ್ಳಿಗ ಅಥವಾ ಕರ್ನಾಟಕಕ್ಕ ಅನ್ನೋ ಅನುಮಾನ ಜನರಲ್ಲಿ ಶುರುವಾಗಿದೆ. ರಾಜ್ಯದ ಆಡಳಿತದ ಕಥೆ ಏನು ಅನ್ನೋ ಪ್ರಶ್ನೆಯೂ ಏಳ್ತಾ ಇದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ವಿನಾಯಕ ಪೂಜಾರಿ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.